ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಗಾಡ್ ಗಿಫ್ಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ತುಂಗಾ ಮತ್ತು ಭದ್ರಾ ಎರಡು ನದಿ ಸಂಗಮವಾಗೋ ಕೂಡ್ಲಿ ಪ್ಲೇಸನ್ನು ನೋಡ್ಕೊಬರಕ್ಕೆ ಹೋಗ್ತಾ ಇದ್ದೀವಿ. ಇದೇನೇ ಆ ಪ್ಲೇಸು. ಇಲ್ಲಿಂದ ಸ್ಟಾರ್ಟಿಂಗ್ ಕೆಳಗೆ ಹೋಗ್ತಿದ್ದಂಗೆ ರಿವರ್ ಕಾಣುತ್ತೆ ನೋಡಿ. ಈ ಕಡೆಯಿಂದ ತುಂಗಾ ನದಿ ಮತ್ತು ಈ ಕಡೆಯಿಂದ ಭದ್ರಾ ನದಿ ಎರಡು ಬಂದು ಅಲ್ಲಿ ಮುಂದ್ಗಡೆ ಜಾಯಿನ್ ಆಗುತ್ತೆ. ಅದಕ್ಕೆ ತುಂಗಾ ಭದ್ರಾ ಜಾಯಿನ್ ಆಗಿ ಮುಂದೆ ತುಂಗಭದ್ರಾ ಅನ್ನೋ ಹೆಸರಲ್ಲಿ ಅದು ಪಡ್ಕೊಳ್ಳುತ್ತೆ. ಮುಂದ್ಗಡೆ ಒಂದು ಟೆಂಪಲ್ ಇತ್ತು, ಮುಂದ್ಗಡೆ ಒಂದು ಸಣ್ಣ ಟೆಂಪಲ್ ಇದೆ, ಅದು ಶಿವಂದಿದೆ. ಎದುರಿಗೊಂದು ನಂದಿಯ ವಿಗ್ರಹನ ಕೆತ್ತಿಟ್ಟಿದ್ದಾರೆ ಕಲ್ಲಿಂದು. ಮುಂದೆ ಒಂದು ಬ್ರಿಡ್ಜ್ ಮಾಡ್ತಾ ಇದ್ದಾರೆ ನೋಡಿ, ಮುಂದೆ ಒಂದು ಬ್ರಿಡ್ಜ್ ಆಗ್ತಾ ಇದೆ ದೂರದಲ್ಲಿ. ಈ ಕಡೆ ತುಂಗಾ ಮತ್ತು ಈ ಕಡೆ ಭದ್ರಾ ನದಿಗಳ ಸಂಗಮ ಎಷ್ಟು ಮನೋಹರ ಆಗಿದೆ ನೋಡಿ. ಒಂದು ಸುಂದರವಾದ ಪ್ಲೇಸ್ ಅಂತಲೇ ಹೇಳ್ಬೋದು. ಇದೇನೇ ಆ ಹೇಳಿದ ಟೆಂಪಲು, ಕಲ್ಲಿಂದನೇ ಮಾಡಿದ್ದು. ಒಂದು 3-4 ಕಲ್ಲನ್ನು ಜೋಡಿಸಿದ್ದಾರೆ. ಒಳಗೆ ದೇವರಿದೆ. ಜೋರು ಮಳೆಗಾಲದಲ್ಲಿ ಇಲ್ಲೇ ನೀರು ಇದು ಮುಚ್ಚತ್ತಂತೆ, ಇದು ಕಾಣಲ್ಲ ಅಂತಾರೆ ನೋಡಿ. ಕುಂಕುಮ ಅರಿಶಿನ ಎಲ್ಲ ಬಡಿದು ಭಕ್ತಿಯ ಪರಾಕಾಷ್ಠೆಯನ್ನು ತೋರಿಸಿದ್ದಾರೆ. ಒಂದು ಸುಂದರವಾದ ಸಂಗಮನೆ ಅಂತಲೇ ಹೇಳ್ಬೋದು. ಅದನ್ನು ವಿಸಿಟ್ ಮಾಡ್ಕೊಂಡು ನಾವು ಮೇಲೆ ಸ್ಟೆಪ್ಸ್ಗಳಿದೆ. ಮೇಲಕ್ಕೆ ಬರ್ತಿದ್ದಂಗೆ ಒಂದು ಮರ, ಅರಳಿ ಮರ ಇದೆ. ಅದರ ಕೆಳಗಡೆ ಕಲ್ಲುಗಳನ್ನ, ನಾಗರ ಕಲ್ಲುಗಳನ್ನ ಪ್ರತಿಷ್ಠೆ ಮಾಡಿ ಪೂಜೆ ಎಲ್ಲ ನಡೀತಾ ಇತ್ತು ಅವತ್ತು. ಎರಡು ಸೈಡು ರಿವರ್ ಕಾಣುತ್ತೆ. ಇದೇ ಪ್ಲೇಸಿಂದ ಆ ಸೈಡ್ ಈ ಸೈಡು. ಮೇಲೆ ಬರ್ತಿದ್ದಂಗೆ ಒಂದು ಬೋರ್ಡಲ್ಲಿ ಮೊಸಳೆ ಇದೆ, ಹುಷಾರು, ನೀರಿಗಿಳಿಬೇಡಿ ಅಂತ ಹಾಕಿದ್ರು. ಹಾಗೆ ನಾವು ಮೇಲೆ ಬಂದ್ವಿ. ಇಲ್ಲಿ ಬಂದಾಗ ಪ್ರತಿಜ್ಞಾ ಟೆಂಪಲ್ ಅಂತೆ, ಪ್ರತಿಜ್ಞಾ ದೇವಿ ಟೆಂಪಲ್ ಅಂತ ಇತ್ತು. ಅದಕ್ಕೆ ಎದುರುಗಡೆ ಒಂದು ಕಲ್ಲಿನ ಗರಡು ಕಂಬ ಇದೆ. ಫುಲ್ ಸ್ಟೋನ್ ಟೆಂಪಲ್ಲೇನೆ. ಒಳಗಡೆ ಹೋಗ್ತಿದ್ದಂಗೆನೆ ದೇವರ ದರ್ಶನ ಮಾಡಿದ್ವಿ. ಅವತ್ತು ಪೂಜೆ ನಡೀತಾ ಇತ್ತು. ಒಳಗಡೆ ಹೋಗಿ ದೇವರ ದರ್ಶನ ಬಂದ್ವಿ. ಫುಲ್ ಸ್ಟೋನ್ ಟೆಂಪಲ್ ಏನೋ ಇದು, ತುಂಬ ನೀಟಾಗಿತ್ತು. ದೇವರ ದರ್ಶನವನ್ನು ಮಾಡಿಕೊಂಡು ಹೊರಗೆ ಬಂದ್ವಿ. ಹೊರಗೆ ಬಂದಾಗ ಅದ್ರ ಮೇಲ್ಗಡೆ ನರಸಿಂಹ ಸ್ವಾಮಿ ಅಂತಲೂ ಬರೆದಿತ್ತು ಟೆಂಪಲಿನ ಬಾಗಿಲಿನ ಮೇಲೆ. ಎರಡು ಟೆಂಪಲ್ಲು ಸೇರಿ ಇರ್ಬೋದೇನೋ ನೋಡಿ. ಫುಲ್ ಸ್ಟೋನ್ ಟೆಂಪಲಿಗೆ ಸುಣ್ಣ ಹಚ್ಬಿಟ್ಟಿದ್ದಾರೆ ಎದುರಿಗೆಲ್ಲ. ಹಾಗಾಗಿ ಅದ್ರದ್ದು ಇದು ಚೆಂದ ಹಾಳಾಗಿದೆ. ಅಲ್ಲಿ ಎದುರಿಗೆಲ್ಲ ಗೊತ್ತಾಗ್ತಾ ಇಲ್ಲ, ಸ್ಟೋನ್ ಟೆಂಪಲ್ ಅನ್ನೋ ಇದು ಫೇಲ್ ಬರ್ತಾ ಇಲ್ಲ. ಮತ್ತು ಪಕ್ಕಕ್ಕೆ ಒಂದು ಟೆಂಪಲ್ ಇದೆ, ಫುಲ್ ಸ್ಟೋನಿಂದನೇ ಮಾಡಿದ್ದು. ಎಷ್ಟು ನೀಟಾಗೂ ಇಟ್ಟಿದ್ದಾರೆ. ಪುರಾತತ್ವ ಇಲಾಖೆ ಅಂಡರ್ನಲ್ಲಿದೆ ಅಂತ ಅನಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ಮತ್ತು ಇಲ್ಲೇನೆಂದರೆ ಫೋಟೋ ವಿಡಿಯೋ ಎಲ್ಲ ಮಾಡೋಕ್ಕೆ ಅವಕಾಶ ಇಲ್ಲ. ಇಲ್ಲಿ ನಾವು ದೂರದಿಂದನೇ ಫೋಟೋ ವಿಡಿಯೋ ಮಾಡಿಕೊಂಡ್ವಿ. ಒಳಗಡೆ ಅಂತೂ ಏನೂ ಅಲೋನೇ ಕೊಟ್ಟಿಲ್ಲ. ನಾನು ಒಂದು ಲೈಟಾಗಿ ಕಲ್ಲಿನ ಕಂಬಗಳನ್ನು ಒಂದು ಶೂಟ್ ಮಾಡಿದೆ. ಎಷ್ಟು ನೀಟಾಗಿ ಕಲ್ಲಿನ ಕಂಬಗಳನ್ನೆಲ್ಲ ಕೆತ್ತಿದ್ದಾರೆ ಅಂದರೆ ಅದನ್ನು ವಿಸಿಟ್ ಮಾಡಿ ನಾವು ವಾಪಸ್ ಆದ್ವಿ. ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.